ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆಯುರ ಆರೋಗ್ಯವನ್ನು ಪ್ರಸಾದಿಸುವ ಸುಂದರಕಾಂಡ ಪಾರಾಯಣ. ವಿರಾಟ ಪರ್ವ ಪಠಣದಿಂದ ಪ್ರಕಾಶಿಸುತ್ತಿರುವ ತಿರುಮಲ ಕ್ಷೇತ್ರ. ಉಡುಪಿಯ ಮಹತೋಬಾರ ಶ್ರೀ ವಿಶ್ವೇಶ್ವರ ಸ್ವಾಮಿಯ ವೈಭವದ ರಥೋತ್ಸವ. ಎಲ್ಲೂರಿನಲ್ಲಿ ಸ್ವಾಮಿಗೆ ನೆರವೇರಿದ ರಂಗಪೂಜೆ, ನರ್ತನ ಬಲಿ ಉತ್ಸವ. ನಿತ್ಯ ಹರಿದ್ವರ್ಣ ಕಾಡುಗಳುಳ್ಳ ಶಿವಮೊಗ್ಗ ಜಿಲ್ಲೆಯ ಸುಪ್ರಸಿದ್ಧ ಗಡಿ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ವಿಶೇಷ ಕಥನ. ತಿರುಮಲೆಯ ನಾದನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀ ಕುಪ್ಪಶಿವ ಸುಬ್ರಹ್ಮಣ್ಯಂ ಅವಧಾನಿರವರಿಂದ ಪಾರಾಯಣಗೊಂಡ ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. कर्षक बलिकादीनां उपाध्याय वैज्ञानिक वैद्यादीनां च सर्वेषां सकुटुम्बानां आयुरारोग्यैश्वर्य सद्बुद्धि इत्यादि सर्वशुभफलप्राप्त्यर्थम् ಉಡುಪಿಯ ಎಲ್ಲೂರಿನ ಮಹತೋಬಾರ ಶ್ರೀ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ದೇವಾಲಯವನ್ನು ಮತ್ತು ದೇವರನ್ನು ವಿಶೇಷವಾಗಿ ಅಲಂಕಾರ ಮಾಡಿ ದೀಪಾರಾಧನೆಯೊಂದಿಗೆ ರಂಗಪೂಜೆಯನ್ನು ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಗರ್ಭಗುಡಿಯ ಸುತ್ತಲೂ ದೀಪಾರಾಧನೆಯನ್ನು ಮಾಡಿ ಬಲಿ ಉತ್ಸವ, ವಿವಿಧ ವಾದ್ಯಗಳೊಂದಿಗೆ ನರ್ತನ ಬಲಿ, ಭೂತ ಬಲಿಯನ್ನು ನಿರ್ವಹಿಸಲಾಯಿತು. ಆನಂತರ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಆರತಿಯನ್ನು ಮಾಡಿ ರಥೋತ್ಸವವು ಜರುಗಿತು. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ವಿಜೃಂಭಣೆಯ ತೆಪ್ಪೋತ್ಸವವು ನೆರವೇರಿತು. ಮಾರ್ಚ್ 24ರಂದು ಸರಳ ಸಾಂಪ್ರದಾಯಿಕವಾಗಿ ನಡೆಯಲಿರುವ ವೈರಮುಡಿ ಉತ್ಸವದ ಪೂರ್ವಭಾವಿಯಾಗಿ ನಡೆದ ತೆಪ್ಪೋತ್ಸವದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಮುತ್ತು ಮುಡಿಯಿಂದ ಅಲಂಕಾರ ಮಾಡಿ ತೆಪ್ಪದಲ್ಲಿ ಆಸೀನಗೊಳಿಸಿದರು. ನಂತರ ಮಂಗಳವಾದ್ಯಗಳ ನಡುವೆ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವವನ್ನು ವಿಜೃಂಭಣೆಯಿಂದ ನಿರ್ವಹಿಸಲಾಯಿತು. ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞಯಾಗಾದಿಗಳು, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರತುವುಗಳು ನಿರಂತರವಾಗಿ ಜರುಗುತ್ತಿವೆ.
ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಠಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಪರಿಪೂರಕ ಸುವೃಷ್ಟಿ ಪ್ರಾಪ್ತಿ ದ್ವಾರ ಸರ್ವಸಸ್ಯ ಅಭಿವೃದ್ಧ್ಯರ್ಥಂ ಬೋಧನ ಅಭಿವೃದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಚ ಶ್ರೀಮನ್ಮಹಾಭಾರತ अंतर्गते विराट पर्वणि यथाशक्ति पंचपंचाशत्तम अध्याय अंतर्गत श्लोकपारायणम् श्री शिवसहस्रनाम स्तोत्र पारायणञ्च आचार्यमुखेन करिष्यामहे. ಇಂದಿನ ಜ್ಞಾನ ಗಂಗೋತ್ರಿಯ ಪ್ರಶ್ನೆ. ಚಾಲುಕ್ಯರಿಂದ ನಿರ್ಮಿತವಾದ ಸುಪ್ರಸಿದ್ಧ ಶ್ರೀ ದುರ್ಗಾ ದೇವಾಲಯವು ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೃಷ್ಟಿಯ ಕಣ ಕಣದಲ್ಲೂ ವ್ಯಾಪಿಸಿದ ಮಹಾಚೇತನನನ್ನು ಅನ್ವೇಷಿಸುತ್ತಾ ದರ್ಶಿಸುತ್ತಾ ಸಾಗುವ ಭಕ್ತಿ ಯಾತ್ರೆ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ರಾಯಚೂರಿನ ಗಾಜಗಾರಪೇಟೆ ಬಡಾವಣೆಯ ಉತ್ತರಾದಿ ಮಠದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಈ ನಿಮಿತ್ತ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿತ ಶ್ರೀ ಮುಖ್ಯ ಪ್ರಾಣದೇವರಿಗೆ ಮತ್ತು ಪಂಚ ಬೃಂದಾವನಗಳಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಅನೇಕ ಮಂದಿ ಭಕ್ತರು ಭಾಗವಹಿಸಿ ಅನುಗ್ರಹಿತರಾದರು. ಉಡುಪಿಯ ಮಹತೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನದ ವಾರ್ಷಿಕ ರಥೋತ್ಸವದ ಅಂಗವಾಗಿ ಸಂಕೀರ್ತನಾ ಸೇವೆಯು ಜರುಗಿತು. ಈ ನಿಮಿತ್ತ ಶ್ರೀ ಅನಂತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಾರ್ಥನೆಯೊಂದಿಗೆ ಪುತ್ತಿಗೆ ಶ್ರೀಪಾದರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಉಡುಪಿಯ ರಥ ಬೀದಿಯ ಸುತ್ತಲೂ ಗಿರಿಬಳಗ, ಕುಂಜರುಗಿರಿ, ಕೊಡವೂರು, ಕನ್ನರ್ಪಾಡಿ, ಬೈಲೂರು, ಪುತ್ತೂರು, ಅಂಬಲಪಾಡಿ, ಬೆಳಪು, ಕೊರಂಗ್ರಪಾಡಿ, ಉಡುಪಿ, ಅಲೆಯೂರು, ಪುತ್ತಿಗೆ ವಿದ್ಯಾರ್ಥಿಗಳಿಂದ ರಥಬೀದಿ ಪರಿಕ್ರಮದಲ್ಲಿ 11 ತಂಡದಿಂದ ಶ್ರೀ ವಾದಿರಾಜರು ರಚಿಸಿದ ಸಂಕೀರ್ತನೆಯು ಜರುಗಿತು.
ಬೆಂಗಳೂರಿನ ಮಲ್ಲೇಶನಪಾಳ್ಯದ ಗ್ರಾಮ ದೇವತೆ ಶ್ರೀ ಪಿಳ್ಳೇಕಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಿಯನ್ನು ಸರ್ವಾಭರಣ ಶೋಭಿತವಾಗಿ ಅಲಂಕರಿಸಿದರು. ನಂತರ ದೇವಿಗೆ ಕುಂಕುಮಾರ್ಚನೆಯನ್ನು ನಿರ್ವಹಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ರಾಯಚೂರಿನ ಬೇಸ್ತವಾರಪೇಟೆ ಬಡಾವಣೆಯಲ್ಲಿರುವ ಉಪ್ಪಾರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಭಜನಾ ಮಂಡಳಿಯ ಸದಸ್ಯರಿಂದ ಹರಿಕಥಾಮೃತ ಸಾರದ ಭೋಜನ ಸಂಧಿಯ ಪಾರಾಯಣದ ಸಮರ್ಪಣೋತ್ಸವ ಕಾರ್ಯಕ್ರಮವೂ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಿದರು. ನಂತರ ಆಲಯದ ಆವರಣದಲ್ಲಿ ಸಮರ್ಪಣೋತ್ಸವ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ಭಜನಾ ಮಂಡಳಿ ಸದಸ್ಯರು ಮತ್ತು ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ವಸಂತನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ಬೆಳ್ಳಿಯ ಕವಚ ಧಾರಣೆ ಮಾಡಿ ಪರಿಮಳ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ, ಆಂಜನೇಯ ಮತ್ತು ನವಗ್ರಹ ದೇವರ ಪ್ರತಿಷ್ಠಾಪನೆಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇದರ ಭಾಗವಾಗಿ ಗೋಪುರ ಕಳಶ ಸ್ಥಾಪನೆ ಮಾಡಿ ಅಭಿಷೇಕವನ್ನು ನಿರ್ವಹಿಸಲಾಯಿತು. ನಂತರ ರಾಯರ ಬೃಂದಾವನಕ್ಕೆ ಆಕರ್ಷಕವಾದ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಭಕ್ತಾದಿಗಳು ಈ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ತುಳಸಿ ಮಾಲೆ, ವಿಳ್ಯದೆಲೆ ಹಾರ, ಪರಿಮಳ ಪುಷ್ಪಗಳಿಂದ ಅಲಂಕರಿಸಿ ನಾಮಾರ್ಚನೆಯೊಂದಿಗೆ ಚಾಮರ ಸೇವೆಯನ್ನು ಸಲ್ಲಿಸಿ ಮಂಗಳ ನೀರಾಜನವನ್ನು ಸಲ್ಲಿಸಲಾಯಿತು. ಆನಂತರ ಉಪಾಲಯದಲ್ಲಿ ಇರುವ ಶ್ರೀ ಸೀತಾ, ರಾಮ, ಲಕ್ಷ್ಮಣ ದೇವರುಗಳನ್ನು ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಚಾಮರ ಸೇವೆ ಹಾಗೂ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು.
ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸೇವಾ ಸಮಿತಿ ಬೈಚನಹಳ್ಳಿ ಗ್ರಾಮ ದೇವತೆಯ 12ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಆಲಯ ಪ್ರಾಂಗಣದಲ್ಲಿ ಹೋಮ ಮಂಡಲವನ್ನು ರಚಿಸಿ ಕಳಶ ಸ್ಥಾಪನೆ, ಕಳಶಾರಾಧನೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಶ್ರೀ ದುರ್ಗಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಹಾಪೂಜೆಯನ್ನು ಮಾಡಿದರು. ನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪ್ರಧಾನ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಲಾಯಿತು. ನಂತರ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಸಿಂಗರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ನಿತ್ಯ ಹರಿದ್ವರ್ಣ ಕಾಡುಗಳುಳ್ಳ ವಿಪುಲ ಪ್ರಾಣಿ ಸಂಪತ್ತನ್ನು ಪಡೆದ ಶಿವಮೊಗ್ಗ ಜಿಲ್ಲೆಯ ಗಡಿ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ವಿಶೇಷ ಕಥನ. ನಿತ್ಯ ಹರಿದ್ವರ್ಣ ಕಾಡುಗಳುಳ್ಳ ವಿಪುಲ ಪ್ರಾಣಿ ಸಂಪತ್ತನ್ನು ಪಡೆದ ಶಿವಮೊಗ್ಗ ಜಿಲ್ಲೆ ಪುರಾಣ ಪ್ರಸಿದ್ಧವೂ ಇತಿಹಾಸ ಪ್ರಸಿದ್ಧವೂ ಆಗಿದೆ. ಶಿವಮೊಗ್ಗದಲ್ಲಿ ಸುಪ್ರಸಿದ್ಧ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನವಿದೆ. ಇದು ಗಡಿ ವೀರಾಂಜನೇಯ ದೇವಸ್ಥಾನವೆಂದು ಕರೆಯಲಾಗುತ್ತಿದೆ. ಇದು ಮೊದಲಿಗೆ ಕೋಟೆಯ ಒಂದು ಭಾಗವಾಗಿತ್ತು. ಈ ದೇವಸ್ಥಾನದ ಗರ್ಭಗೃಹ, ನವರಂಗ, ದ್ವಾರಗಳು ಮತ್ತು ಸ್ತಂಭಗಳು ಹೊಯ್ಸಳ ಶೈಲಿಯದಾಗಿದೆ. ಆಲಯದಲ್ಲಿ ನೆಲೆಸಿರುವ ಶ್ರೀರಾಮದೂತನಾದ ಆಂಜನೇಯನನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ದರ್ಶಿಸಿ ಪೂಜಿಸುತ್ತಾರೆ. ಇಲ್ಲಿ ಆಂಜನೇಯ ದೇವರು ನಮಸ್ಕಾರ ಮುದ್ರೆಯಲ್ಲಿ ದರ್ಶನ ನೀಡುತ್ತಾರೆ. ಸಕಲ ವಿದ್ಯಾ ಪಾರಂಗತನಾದರೂ ವಿನಯದಿಂದ ಇರಬೇಕೆಂದು ನಮಗೆ ಪವಮಾನ ಸುತನು ಬೋಧಿಸುತ್ತಿದ್ದಾನೆ. 16ನೇ ಶತಮಾನದಲ್ಲಿ ಶಿವಪ್ಪನಾಯಕ ಮಹಾರಾಜರು ಈ ಪ್ರಾಂತ್ಯವನ್ನು ಆಳ್ತಾ ಇದ್ರು. ಶಿವಪ್ಪನಾಯಕರು ಆಂಜನೇಯ ಸ್ವಾಮಿಯ ಆರಾಧಕರಾಗಿದ್ದರು. ಅವರು ನಿರ್ಧಾರವನ್ನು ಮಾಡ್ತಾರೆ, ನನ್ನ ಪ್ರಾಂತ್ಯವನ್ನು ನಾನು ಬಿಟ್ಟು ಹೊರಗೆ ಹೋಗಬೇಕಾದ್ರೂ, ತದನಂತರದಲ್ಲಿ ಪುರಪ್ರವೇಶ ಮಾಡಬೇಕಾದ್ರೂ ಸಹ ನಾನು ಆಂಜನೇಯನ ದರ್ಶನವನ್ನು ಮಾಡಬೇಕು ಅಂತ ಈ ನಿರ್ಧಾರವನ್ನು ಮಾಡಿ ಶಿವಮೊಗ್ಗ ನಗರದ 4 ದಿಕ್ಕುಗಳಲ್ಲಿ 4 ಗಡಿಗಳಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡುತ್ತಾರೆ. ಅದು ಬಯಲಾಂಜನೇಯ ಅಂತ ನಾವು ಹೇಳ್ತೀವಿ. ಬಯಲಿನಲ್ಲಿ ಇದ್ದಂತಹ ಗಡಿ ಆಂಜನೇಯ ಸ್ವಾಮಿ ಅವರು ಊರನ್ನು ಬಿಡಬೇಕಾದ್ರೂ, ಪುರ ಪ್ರವೇಶವನ್ನು ಮಾಡಬೇಕಾದ್ರೂ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಪುರಪ್ರವೇಶವನ್ನು ಮಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಆಂಜನೇಯ ಸ್ವಾಮಿ ಎಲ್ಲವನ್ನೂ ಕೊಡುವಂಥವನು. ಬುದ್ಧಿರ್ಫಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಇಷ್ಟೊಂದು ಎಲ್ಲ ರೀತಿಯ ಕಾರ್ಯಗಳನ್ನು ಸಾಧನೆ ಮಾಡಿಕೊಡುವಂಥ ಸ್ವಾಮಿ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಶಿವಪ್ಪನಾಯಕರ ಆರಾಧ್ಯ ದೈವವಾಗಿತ್ತು. ಆ ಕಾರಣದಿಂದ 4 ಗಡಿಗಳನ್ನು ಪ್ರತಿಷ್ಠೆ ಮಾಡಿದರು. ಕಾಲಾನಂತರದಲ್ಲಿ ಆ ಗಡಿಯಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿಗಳು ಹಾಗೆ ಉಳ್ಕೊಂಡು ಶಿವಮೊಗ್ಗ ನಗರ ಬೆಳೀತಾ ಹೋಯಿತು. ಗಡಿ ಅನ್ನುವಂಥದ್ದು ಶಿವಮೊಗ್ಗ ನಗರದ ಮಧ್ಯಭಾಗಕ್ಕೆ ಬಂದುಬಿಡ್ತು. ಈಗ ಒಂದು 20-30 ವರ್ಷಗಳ ಹಿಂದೆ ಈ ಗಡಿ ಆಂಜನೇಯ ಸ್ವಾಮಿಯನ್ನು ನೋಡಿದಂಥ ಭಕ್ತಾದಿಗಳು, ಇಲ್ಲ ನಾವೊಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಸಣ್ಣದೊಂದು ದೇಗುಲವನ್ನು ಕಟ್ಟಿದರು. ಅದಕ್ಕೆ ಗಡಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಾಮಕರಣವನ್ನು ಮಾಡಿ ದೇವರಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿಯು ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ, ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ, ಸಸ್ಯ ಸಂಪತ್ತು ಅಭಿವೃದ್ಧಿ ಆಗಲಿ, ಎಲ್ಲ ಕಡೆ ಒಳ್ಳೆ ರೀತಿ ಮಳೆ ಆಗಲಿ ಅಂತ ನಾನು ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೆ. ನಮಸ್ಕಾರ.
जय हनुमान ज्ञान गुण सागर जय ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಒಂದು ಕಿರುನೋಟ. ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಮತ್ತು ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಭಟ್ ಮತ್ತು ಬಳಗ ಕಾರ್ಕಳ ಇವರಿಂದ ದಾಸವಾಣಿ ಜರುಗಿತು. ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪ ವ್ಯೋಭ ಪದುಮನಾಭನ ಪಾದ ಪದುಮ ಮಧುಪ ವ್ಯೋಭ ಮಧುಕರ ವೃತ್ತಿ ಎನ್ನದು. ಕಾಲಿಗೆ ಗೆಜ್ಜೆ ಕಟ್ಟಿ ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಗುರು ಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವದ ನಿಮಿತ್ತ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮವೂ ಜರುಗಿತು. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ. ಚಾಲುಕ್ಯರಿಂದ ನಿರ್ಮಿತವಾದ ಸುಪ್ರಸಿದ್ಧ ಶ್ರೀ ದುರ್ಗಾ ದೇವಾಲಯವು ಎಲ್ಲಿದೆ? ಸರಿಯಾದ ಉತ್ತರ ಐಹೊಳೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.